ನಾನು ಒಬ್ಬ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್ಕಲ್ ಲೈಫ್ ಸರ್ಕಲ್ ಸಾಂಬಾರ್ ಗಿಂಬಾರ್ ಚಲೋದ್ರೆ ಮುಗಿಡು. ನಾವು ಏನು ಅರ್ನ್ ಮಾಡಿದ್ವಿ ಅದನ್ನು ಆ ಡೆಲಿವರಿ ಪಾರ್ಟ್ನರ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಿಮಗೆ ಫೋನ್ಪೇ ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಅವರು COD ಮಾಡಿದ್ರು, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದರು. ನಿನ್ನ ಮದವು ಸಿಗಲಿ. ಫ್ರಮ್ ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಒಬ್ಬ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ವಿಗ್ಗಿ ಡೆಲಿವರಿ ಗೈ ಅಲ್ಲ, ಡೆಲಿವರಿ ಪಾರ್ಟ್ನರ್. ಸೊ ಯಾವುದು ಬ್ರ್ಯಾಂಡ್ ನನಗೆ ಪೇ ಮಾಡಿಲ್ಲ, ಬಟ್ ನಾನು ಮುಂಚೆ ಸ್ವಿಗ್ಗಿ ಮಾಡ್ತಿದ್ದೆ. ಸೊ ಇವತ್ತು ಎಷ್ಟು ಆರ್ಡ್ರ್ ನಾನು ರಿಸೀವ್ ಮಾಡ್ಬೋದು, ಎಷ್ಟು ಆರ್ಡ್ರ್ ಬರುತ್ತೆ, ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ದುಡ್ಡು ಮಾಡ್ಬೋದು, ಎಷ್ಟು ದುಡ್ಡು ಖರ್ಚಾಗುತ್ತೆ ತಿನ್ನೋಕ್ಕೆ, ಕಾಫಿ ಟೀಗೆ. ನಾನು ಸಿಗರೇಟ್ ಅಂತೂ ಹೊಡೆಯಲ್ಲ. ನೋಡೋಣ. ಸೂಪರ್ ಎಕ್ಸೈಟೆಡ್ ಗೈಸ್. ಗಾಡಿ ರೆಡಿ ಇದೆ, ಬ್ಯಾಗು ರೆಡಿ ಇದೆ, ಆ್ಯಂಡ್ ಆರ್ಡ್ರು ಇಲ್ಲೇ ಬರುತ್ತೆ, ಇದೇ ಏರಿಯಲ್ಲಿ ಬೀಳುತ್ತೆ ಅಂತ ಇದೆ. ಇನ್ನೂ ಯಾವುದೂ ಆರ್ಡ್ರ್ ಬಂದಿಲ್ಲ. ಬಂತಾ ಗೈಸ್? ಸೊ ಫಸ್ಟು ಗೋ ಆನ್ಲೈನ್ ನೌ ಅಂತ ಕೊಟ್ಟಿದ್ದೀನಿ. ಸ್ಟೇಷನ್ಗೆ ಹೋಗ್ಬೇಕಂತೆ, ಅಲ್ಲಿಗೆ ಹೋದ್ಮೇಲೆ ಆರ್ಡ್ರ್ ಬೀಳುತ್ತಂತೆ. ಬನ್ನಿ, ಇಲ್ಲಿಂದ 900 ಮೀಟ್ರು, ಅಂದರೆ 1 ಕಿಲೋಮೀಟ್ರು ಹೋಗೋಣ. ನಾನು ಇದೇ ಕೆಲಸನ 6 ವರ್ಷ ಹಿಂದೆ ಮಾಡ್ತಿದ್ದೆ. ಅವಾಗ ಇದ್ದಿದ್ದು ಫೀಲಿಂಗ್ ಬೇರೆ, ಇವಾಗಿರೋ ಫೀಲಿಂಗೇ ಬೇರೆ. ಲೆಟ್ಸ್ ಸಿ, ಐ ಆಮ್ ಎಕ್ಸೈಟೆಡ್ ಗೈಸ್, ಲೆಟ್ಸ್ ಗೋ ಗೈಸ್. ಸೊ ಸ್ವಿಗ್ಗಿಲಿ ನಾನು ಡೆಲಿವರಿ ಪಾರ್ಟ್ನರ್ ಆಗಿದ್ದಾಗ ಭಯ ಇದ್ದಿದ್ದೇನು ಅಂದರೆ ಫೋನ್ದು ಈ ಹ್ಯಾಂಡಲ್ ಇರ್ತಾವಲ್ಲ, ಅಲ್ಲಿಗೊಂದು ಮೊಬೈಲ್ ಹೋಲ್ಡರ್ ಬರ್ತಿತ್ತು ಮುಂಚೆ, ಈಗಲೂ ಇದೆ, ಬಟ್ ಅದು ಬಿದೋಗುತ್ತೆ ಅನ್ನೋ ಭಯ ಇರೋದು. ಫೋನ್ ಬಿದೋದ್ರೆ ಏನು ಮಾಡೋದು ಅನ್ನೋದು. ಸೊ ಎಷ್ಟೋ ಸರಿ ಫೋನ್ನ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತಾ ಆಕ್ಸಿಡೆಂಟ್ ಮಿಸ್ ಆಗಿದೆ. ನಂದು ಎಷ್ಟೊಂದು ಆಕ್ಸಿಡೆಂಟ್ ಮಿಸ್ ಆಗಿದೆ. ಆ ಒಂದೇ ಬೈಕೆ ನಾನು ಸ್ವಿಗ್ಗಿ ಬಿಟ್ಟಿದ್ದೆ. ಅಂದರೆ ಹಿಂಗೆ ಫೋನ್ ನೋಡ್ಕೊಂಡು ಹೋಗ್ತಿದ್ದೆ, ಹೋಲ್ಡ್ ಮಾಡೋಕ್ಕೇನು ಇರಲಿಲ್ಲ ಅವಾಗ ಮೊಬೈಲ್ ಹೋಲ್ಡರು. ಆ್ಯಂಡ್ ತುಂಬ ನಿದ್ದೆ ಬರೋದು, ಬಿಕಾಸ್ ನಾನು ಅವಾಗ ಎದ್ದು ಪೇಪರ್ಗೆ ಹೋಗ್ತಿದ್ದೆ, ನಿದ್ದೆ ನೈಟ್ ಮಾಡ್ತಿರ್ಲಿಲ್ಲ, ನೈಟ್ ಸ್ವಿಗ್ಗಿ ಮಾಡ್ತಿದ್ದೆ. ಈ ಥರ ಏನೋ ರೀಸನ್ಸ್ ಇತ್ತು. ಬಟ್ ಈಗ ಫೋನ್ನ ಇಲ್ಲಿ ಕೆಳಗೆ ಬ್ಯಾಗ್ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಿದ್ದರೆ ಸಂಜೆ ಫೋನ್ ನಂದಲ್ವಲ್ಲ, ನೋಡಿ ಗೈಸ್, ಇದ್ರ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಿದ್ದರು ಆ ಕಡೆ ಈ ಕಡೆ ಹೋಗಿ ಬಿದ್ರೂ ನಮ್ಮದೇನು, ನಮ್ಮ ಅಪ್ಪಂದೇನು ಹೋಗುತ್ತೆ, ಇವನ್ದಲ್ಲಿ ಹೋಗೋದು. ಒಬ್ಬ ಡೆಲಿವರಿ ಪಾರ್ಟ್ನರ್ಗೆ ಇನ್ನೊಬ್ರು ಡೆಲಿವರಿ ಪಾರ್ಟ್ನರ್ ಫ್ರೆಂಡ್ ಸಿಕ್ಕಿದ್ದಾರೆ. ಬನ್ನಿ ಮಾತಾಡೋಣ. ಹಾಯ್, ಆರಾಮಾ? ಥ್ಯಾಂಕ್ ಯು. ಇಲ್ಲೇ ಬೀಳೋದು ಆರ್ಡ್ರ್ಗಳು? ಹೌದಾ? ಬಂತ ನಿಮ್ಗೆ ಆರ್ಡ್ರ್ ಆಗಲೇ? ನಮ್ಗೆ ಆಗಿಂದ ಆರ್ಡ್ರೇ ಇಲ್ಲ, ವೆಯ್ಟಿಂಗು. ನೀವು ಮಾಡ್ತಾ ಇದ್ದೀರಾ? ವಿಡಿಯೋ ಮಾಡ್ತಾ ಇದ್ದೀವಿ. ಹಾಂ, ಸೂಪರ್, ಥ್ಯಾಂಕ್ ಯು. ಸಂಜು ನೋಡಿದೆ. ಹಾಂ ಹಾಂ, ಥ್ಯಾಂಕ್ ಯು. ಸೊ ಫಸ್ಟ್ ಆರ್ಡ್ರ್ ಬಂದಿದೆ 64 ರೂಪಾಯಿ. ಎಕ್ಸೆಪ್ಟ್ ಕೊಟ್ಟಿದ್ದೀನಿ. ಪಿಕಪ್ ಲೊಕೇಶನ್ ಯಾವುದಿದು? ನಂದನ ಪ್ಯಾಲೇಸ್ಗೆ ಹೋಗಬೇಕು ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇದನ್ನ ಒತ್ತಿದ್ರೆ ಮ್ಯಾಪ್ಸ್ ತೋರಿಸುತ್ತೆ. ಇದೆ, ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದೆ. 600 ಮೀಟ್ರ್ ಹೋಗ್ಬೇಕು. ಅಣ್ಣ ಎಲ್ಲಿ ಹೋಗ್ಬೇಕು? ಸ್ವಿಗ್ಗಿಗೆ? ಇಲ್ಲ ವಯಸ್, ಬನ್ನಿ ಸ್ವಿಗ್ಗಿಗೆ ಬೇರೆ ಜಾಗನೇ ಇಟ್ಟವ್ರೆ ಪಿಕಪ್ ಮಾಡಿಕೊಡೋಕ್ಕೆ. ನೋಡಿ, ಇಲ್ಲಿದೆ ಸ್ವಿಗ್ಗಿ ಪಿಕಪ್ ರೋಡ್. ಬನ್ನಿ, ಫಸ್ಟ್ ಪಿಕಪ್ ಕಂಪ್ಲೀಟ್ ಅಂತ ಹೇಳಬೇಕು ಏನಾದ್ರು ಎತ್ಕೊಂಡ್ಮೇಲೆ. ಭಯ್ಯ ಆರ್ಡ್ರ್ 777 ಆರ್ಡ್ರ್ ರೆಡಿ ಇದೆ. ಹೊತ್ನೈ ಆರ್ಡರ್ ಪಿಕ್ಟಪ್. ಓಕೆ, ಫಸ್ಟ್ ಒನ್ ಆಯಿತು. ಹಾಂ, ಆರಾಮ? ಹೆಂಗೆ ನಡೀತಿದೆ ಸ್ವಿಗ್ಗಿ? ಗೈಸ್, ಸೊ ನೆಕ್ಸ್ಟು ಸೆಕೆಂಡ್ ಪಿಕಪ್ ಪಾಯಿಂಟ್ ಹತ್ರ ಹೋಗಬೇಕು. ಸೆಕೆಂಡ್ ಪಿಕಪ್ ಪಾಯಿಂಟ್ ಬಂದು ಬೇಜಿಂಗ್ ಬೈಟ್ಸ್ ಎಲ್ಲಪ್ಪ. 290 ಮೀಟರ್ ಇಲ್ಲೆಲ್ಲ ಇರಬೇಕಲ್ಲ. ಬೇಜಿಂಗ್ ಬೈಟ್ಸ್. ಇದನ್ನು ಬ್ಯಾಗಲ್ಲಿ ಇಡೋದ, ಕೈಯಲ್ಲಿ ಎತ್ಕೊಂಡು ಹೋಗೋದ ಗೊತ್ತಿಲ್ಲ. ಇದ್ರಲ್ಲಿ ಇಟ್ಬಿಡ್ತೀನಿ. ನಮ್ಮಿಂದ ಬೇರೆ ರೂಟ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ. ಸಾಂಬಾರ್ ಗಿಂಬಾರ್ ಚಲೋದ್ರೆ ಇದ್ರಲ್ಲಿ ಇನ್ನೊಂದು ಭಯ ಏನು ಅಂದರೆ ಊಟಕ್ಕೇನು ಆಗಬಾರ್ದು ಬೇಕು, ಅದು ಮೇನು. ಬಿಕಾಸ್ ನಾವೇನೋ ಮಾಡೋಕ್ಕೋಗಿ ಊಟ ಚಲೋ ಹೋಯ್ತು ಅಂದರೆ ಓನರ್ಗಳು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಈಗ ಸೆಕೆಂಡ್ ಆರ್ಡ್ರು ಫಸ್ಟ್ ಫ್ಲೋರಲ್ಲಿ ಇದೆ, ಹೋಗಿ ಇಸ್ಕೊಂಬರ್ತೀನಿ. ಫೋಟೋ ಕೇಳ್ತಾ ಇದೆ, ಫೇಸು ಮತ್ತು ಬಟ್ಟೆ ಜೊತೆ ಫೋಟೋ ಹಾಕ್ಬೇಕಂತ ಆ್ಯಪಲ್ಲಿ. 1214. ಸೆಕೆಂಡ್ ಒಂದು ಸೂಟ್ ಕೇಸ್ ಇಟ್ಬಿಟ್ಟಿದ್ದೀನಿ ಒಳಗೆ, ಬ್ಯಾಗ್ ಒಳಗೆ. ಬನ್ನಿ ಹೋಗೋಣ. हाँ कंफर्म कर रहा हूँ भैया, देखता हूँ मैं. पिकअप हो गया तो पिकअप ही देगा. ಗೈಸ್, ಸೊ ಪಿಕಪ್ ಅಂತ ತೋರಿಸ್ಬೇಕು, ಯಾಕೋ ಪಿಕಪ್ ಅಂತ ತೋರಿಸ್ತಾ ಇಲ್ಲ.
ಈ ಆ್ಯಪ್ಗಳದ್ದೇ ತಲೆನೋವು, ಹೊಸ ಏನೋ ಮಾಡ್ಬಿಡ್ತಾರೆ ಅಪ್ಡೇಟ್ಗಳು. ಕಷ್ಟ ಇದೆ ಜೀವನ. ಈ ಬ್ಯಾಗ್ದು ಕಷ್ಟ, ತಲೆನೋವು. ಫಸ್ಟ್ ಆರ್ಡ್ರು ಸೆಕೆಂಡ್ ಆರ್ಡ್ರಿಗೆ ಗೊತ್ತಾಗೋಯ್ತು ಕಷ್ಟ ಇದೆ ಜೀವನ ಅಂತ. ಗೈಸ್, ಸೊ ಫಸ್ಟ್ ಆರ್ಡ್ರು ಸಂಜಯ್ ನಗರಲ್ಲಿ ಬಿದ್ದಿದೆ. ಅಯ್ಯಪ್ಪ ಗೈಸ್, ರೀಚ್ ಲೊಕೇಶನ್ ಕೊಟ್ಬಿಟ್ಟಿದ್ದೆ. ಮ್ಯಾಪ್ಸ್ ಹಾಕ್ಕೊಂಡು ಫಸ್ಟ್ ಲೊಕೇಶನ್ಗೆ ಹೋಗಿ ಆಮೇಲೆ ರೀಚ್ ಕೊಡಬೇಕು. ಬಾಯ್ಗೆ ಬಂದ್ಬಿಡ್ತು ನನಗೆ. ರೆಡಿ ಹೋಗೋಣ ಬರ್ರಿ. 5 ನಿಮಿಷ 1.5 ಕಿಲೋಮೀಟ್ರು. ಡೆಲಿವರಿ ಬಾಯ್ಸ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಲ್ಲ ಅಂತ ಹೇಳ್ತಾರೆ ಅಂತ ತುಂಬ ಜನ ಹೇಳಿದ್ದಾರೆ. ನಮಗೂ ಸ್ಟಾರ್ಟಿಂಗಲ್ಲಿ ಹಂಗೆ ಫೀಲ್ ಆಗ್ತಿತ್ತು. ಬಟ್ ನೋಡೋಣ ಇವತ್ತು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್, ಆ ಥರ ಏನಾದ್ರು ಆಗುತ್ತಾ, ಹಂಗೆ ಯಾರಾದ್ರು ಟ್ರೀಟ್ ಮಾಡ್ತಾರಾ ಅಂತ. ಸೊ ನಾನು ಮಾಡಬೇಕಾದ್ರೆ ಮಲ್ಲೇಶ್ವರಮಲ್ಲಿ ಮಾಡ್ತಿದ್ದೆ ಆರ್ಡ್ರು, ಪಿಕಪ್ ಡ್ರಾಪು. ಮೇನ್ ಪ್ರಾಬ್ಲಮ್ ಆಗ್ತಿದ್ದೇನು ಅಂದರೆ ಅಂಗಡಿ ಹುಡ್ಕೋದು ಗೈಸ್. ಹೋಟ್ಲುಗಳನ್ನ ಹುಡ್ಕೋದೇ ದೊಡ್ಡ ಇಶ್ಯೂ ಆಗೋಗೋದು. ಒಂದ್ಸರಿ ಹೊರಾನ್ ಮಾಡೋರು ಆರ್ಡ್ರ್ ಬಿದ್ದಿದೆ, ಮಾಲ್ ಒಳಗಡೆ ಬಿದ್ದಿರೋದು ಆರ್ಡ್ರು. ನನಗೆ ಗೊತ್ತೇ ಇಲ್ಲ, ಮಾಲ್ ಆಚೆ ಹುಡ್ಕಾಡ್ತಾ ಇದ್ದೀನಿ, ನಾಯಿ ಹೊಡೆದಂಗೆ ಓಡಾಡ್ತಾ ಇದ್ದೀನಿ ಅರ್ಧ ಗಂಟೆ. ಅವ್ರು ಕಾಲ್ ಮಾಡ್ತವ್ರೆ, ಬರೀ ಒಂದು ಕಾಫಿಗೋಸ್ಕರ ಗೈಸ್. ನಾನು ಹುಡುಕಿ ಸಾಕಾಗಿ ಒಳಗೆ ಹಟ್ಟಿ ಕಾಫಿ ಅಂತ ಒಂದು ಅಂಗಡಿ ಇದೆ ಹೊರಾನ್ ಮಾಲ್ ಒಳಗೆ, ಅಲ್ಲಿಗೆ ಆರ್ಡ್ರ್ ಬಿದ್ದಿತ್ತು. ಆಮೇಲೆ ಹೆಂಗೋ ಫಿಗರ್ ಔಟ್ ಮಾಡ್ಕೊಂಡು ಹೋದೆ ಗೈಸ್. ಸೊ ನಾವು ಡೆಲಿವರಿ ಬಾಯ್ಸು ತುಂಬ ರಫಾಗಿ ಓಡಿಸ್ತಾರೆ ಗಾಡಿನ, ಹಂಗೆ ಓಡಿಸ್ತಾರೆ ಹಿಂಗೆ ಓಡಿಸ್ತಾರೆ ಅಂತೆಲ್ಲ ಹೇಳ್ಕೊತೀವಿ ಆಯಿತಾ. ಬಟ್ ನನಗೆ ವೆನ್ ಆಮ್ ಸಿಟ್ಟಿಂಗ್ ಇನ್ ದಟ್ ಪೊಸಿಷನ್, ಅವ್ರ ಪೊಸಿಷನ್ ನಾನು ಕೂತಿದ್ದಾಗ ಇವಾಗ ಡೆಲಿವರಿ ಪಾರ್ಟ್ನರ್ ಆಗಿ ನಾನೇ ಸ್ಪೀಡಾಗಿ ಓಡಿಸ್ತಾ ಇದ್ದೀನಿ, ನಾನೇ ಬೇಗ ಹೋಗಬೇಕು ಅನ್ನೋ ಅರ್ಜೆನ್ಸಿಲಿದ್ದೀನಿ, ಆಂಗ್ಸೈಟೀಸ್. ಯಾಕೆ ನಮ್ಮ ಟೀಮ್ ಅವರು ಸ್ಲೋ ಆಗಿ ಹೋಗ್ತಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ, ನಂದು ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಆಂಗ್ಸೈಟಿ. ಪಾಪ ಅವ್ರು ಊಟಕ್ಕೆ ಕಾಯ್ತಿರ್ತಾರೆ, ಲೇಟ್ ಆಗಿಬಿಟ್ರೆ ಹೆಂಗೆ ಅನ್ನೋ ಆಂಗ್ಸೈಟಿ ಇರುತ್ತಲ್ಲ, ಅದು ಅವ್ರನ್ನ ಸ್ಪೀಡಾಗಿ ಹೋಗೋ ಥರ ಮಾಡುತ್ತೆ. ರೈಟ್ ಹೋಗ್ಬೇಕು, ರೈಟ್ 67 ರೂಪಾಯಿಗೆ ನಾನು ಬೀಳ್ತಿರೋದು. ಇಷ್ಟು ಕಷ್ಟ ಇದು 67 ರೂಪಾಯಿಗೆ ಗೈಸ್. ಇಟ್ಸ್ ಲೈಕ್ ಬೂಮರ್ಯಾಂಗ್, ಏನಂತಾರೆ ಸರ್ಕಲ್, ಲೈಫ್ ಸರ್ಕಲ್. ಮತ್ತೆ ಲೈಫ್ ಬಂದು ಇಲ್ಲಿಗೆ ನಿಂತಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ಲೈಕ್ ಐ ಸ್ಪೆಂಡ್ ಥೌಸಂಡ್ಸ್ ಆಫ್ ರುಪೀಸ್ ಇನ್ ಮಿನಿಟ್ಸ್ ಈಗ, ಬಟ್ ಅರ್ನಿಂಗ್ 67 ರೂಪೀಸ್ಗೆ ಎಷ್ಟು ಕಷ್ಟ ಬೀಳಬೇಕು ಅನ್ನೋದು ಲೈಫಿಗೆ ಮತ್ತೆ ಕಲಿಸ್ತಾ ಇದೆ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್ ಗೈಸ್. ಸೊ ಒಂದು ಪಾರ್ಸಲ್ ಕೊಟ್ಟಾಯಿತು, ಸೆಕೆಂಡ್ ಒನ್ ಎಲ್ಲ ಹೋಗ್ಬೇಕು ಗೊತ್ತಿಲ್ಲ. ಸೆಕೆಂಡ್ ಒನ್ ಇವಾಗ ಕೊಟ್ಟಿರೋದು ನಾನು, ಫಸ್ಟು ಆರ್ಡರ್ ಬಂದಿದ್ದು ಇನ್ನೂ ಕೊಟ್ಟಿಲ್ಲ ನಾನು. ಗೋ ಟು ನೆಕ್ಸ್ಟ್ ಆರ್ಡರ್. ಓಕೆ, ನೆಕ್ಸ್ಟ್ ಆರ್ಡರ್ ಬಂದು ಎಷ್ಟು ದೂರ ಇದೆ ಗೊತ್ತಾ? 3 ಕಿಲೋಮೀಟ್ರ್ ಇದೆ ಇಲ್ಲಿಂದ, 14 ನಿಮಿಷ. ಬನ್ನಿ ಹೋಗೋಣ. ಇದು ಒಂದು ಕಿಲೋಮೀಟ್ರ್ ಇತ್ತು ಅಂತ ಇಲ್ಲಿ ಆರ್ಡ್ರ್ ಬಿತ್ತು, ಇದಕ್ಕೆ ಕೊಟ್ಬಿಟ್ವಿ. ಈಗ 3 ಕಿಲೋಮೀಟ್ರ್ ಹೋಗಬೇಕು, ಬನ್ನಿ ಹೋಗೋಣ ಗೈಸ್. ಬೆಜ್ಜಾನ್ ಸರಿ ಗಾಡಿ ಓಡಿಸೋಡ್ತಾ ನಿದ್ದೆ ಮಾಡಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ರೀಸನ್ ನಾನು ಸ್ವಿಗ್ಗಿ ಬಿಡೋಕ್ಕೇನು ಅಂದರೆ ತುಂಬ ಯೋಚನೆ ಮಾಡ್ತಾಯಿದ್ದೆ, ಸಖತ್ ಯೋಚನೆ ಮಾಡ್ತಿದ್ದೆ. ಇಲ್ಲಿಂದ ಅಲ್ಲಿಗೆ ಆರ್ಡ್ರ್ ಕೊಡೋಕೆ ಹೋಗೋಷ್ಟರಲ್ಲಿ ಏನೇನೋ ಯೋಚನೆ, ಫುಲ್ ಓವರ್ ಥಿಂಕ್. ಅದೊಂದು ರೀಸನು, ಮತ್ತು ಆಕ್ಸಿಡೆಂಟ್ ಒಂದು ರೀಸನು. ಅಂದರೆ ಫೋನ್ ಪ್ಲೇಸ್ ಮಾಡೋಕ್ಕಾಗ್ತಿಲ್ಲ, ಸಡನ್ನಾಗಿ ಗಾಡಿ ಬಂದ್ಬಿಡೋದು. ಆ್ಯಂಡ್ ಇನ್ನೊಂದು ರೋಡ್ಗಳು ನನಗೆ ಸಖತ್ ಕನ್ಫ್ಯೂಸಿಂಗು, ನನಗೆ ಏರಿಯಾಗಳೇ ಗೊತ್ತಾಗಲ್ಲ ಆಯಿತಾ. ಈಗಲೂ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಒಂದ್ಸರಿ ಮ್ಯಾಪ್ ಹಾಕೊಂಡು ಹೋಗ್ತೀನಿ. ಸೊ ಆ ಥರದವ್ನು ನಾನು, ಅದೊಂದು ಇಶ್ಯೂ ಇತ್ತು. ಬಟ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಬನ್ನಿ ಈಗ ಸೆಕೆಂಡ್ ಆರ್ಡ್ರ್ ಕೊಡೋಕ್ಕೆ 3 ಕಿಲೋಮೀಟ್ರ್ ದೂರ ಹೋಗಬೇಕು, ಅದಕ್ಕೆ 67 ರೂಪಾಯಿ ಕೊಡ್ತಾ ಇದ್ದಾರೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಬನ್ನಿ ಗೈಸ್, ಲೇಟ್ ಆಗ್ಬಿಟ್ಟಿದೆ ಗೈಸ್. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇನ್ ದಿಸ್ ಫೀಲ್ಡ್, ಟ್ರಾಫಿಕ್. ಹಾಂ, ಇಲ್ಲಿ ತೋರಿಸಿ, ಇಲ್ಲಿ ಸಬ್ಸ್ಕ್ರೈಬರ್ ಗೈಸ್. ಆಲ್ಮೋಸ್ಟ್ 5-10 ನಿಮಿಷದಿಂದ ಇದೇ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆ್ಯಂಡ್ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಲೈಫ್ ಏನು ಹಿಂಗಿದೆ, ಏನಾಗಿದೆ, ನನ್ನ ಲೈಫ್ಗೆ ಹೆಂಗಿದೆ, ಏನು ನಡೀತಾ ಇದೆ, ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಗಾಡೀಲಿ ಸುಮ್ಮನೆ ಕೂತಿದ್ದಾಗ ಹಿಂಗೆ ಗೈಸ್, ಏನೇನೋ ಯೋಚನೆ ಮಾಡ್ಕೊಂಡಿರ್ತೀವಿ. ಅದೇ ಇನ್ನೊಂದು ಪ್ರಾಬ್ಲಮ್. ಕಾರಲ್ಲಿದ್ದಾಗ ಹಂಗೆಲ್ಲ ಹಾಡ್ಗಿಡ್ ಕೇಳ್ಕೊಂಡು ಹೋಗ್ತೀನಿ. ಬಟ್ ಇಲ್ಲಿ ಬೈಕ್ ಗೀಕಲ್ಲಿ ಕೂತ್ಕೊಂಡಾಗ ಹಿಂಗೆ ಏನೇನೋ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಟ್ರಾಫಿಕ್ ಹೆಂಗಿದೆ, ಮೂವೇ ಆಗ್ತಾಯಿಲ್ಲ ಆಗಿಂದ, ಇರಿಟೇಷನ್. 6 ನಿಮಿಷ ತೋರಿಸ್ತಿದೆ, 1.5 ಕಿಲೋಮೀಟ್ರ್ ಹೋಗ್ಬೇಕಿನ್ನು. ನೋಡಿ ಗೈಸ್, ಅಡ್ಡ ಹೆಂಗೆ ನಿಂತಿದ್ದಾರೆ ಬಸ್ಸು. ಈಗ ಮೂವ್ ಆಯಿತು ಬಸ್ಸು. ನಾರಾಯಣ ನಿಲಯ ಅಂತಿದೆ. ಆಫ್ ಇದೆ, ಆಫ್ ಮಾಡ್ಸೋಣ ಗಾಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಹಿಂದೆ ತೋರಿಸಿ ಬ್ರೋ, ಹಾಯ್ ಹೇಳಿ. ಅಲ್ಲ ಇಲ್ಲಿ ಇದೇ ರೋಡು ಲೊಕೇಶನ್ ಕ್ರಾಸ್ ಬಂದಿತ್ತಲ್ಲ, ಅಲ್ಲಿ ಬಂದಿದ್ದೆ. ನಾರಾಯಣ PU ಕಾಲೇಜ್ ಅಂತ ಶಾ ಫೇಸ್ ನೋಡಿ. ಲೊಕೇಶನ್ದೇ ಪ್ರಾಬ್ಲಮ್ ನನಗೆ. ರೀಚ್ ಆಗಿದ್ದೀವಿ ಬಟ್ ಗೊತ್ತಾಗ್ತಾ ಇಲ್ಲ. ಬಾಯ್ ಬಾಯ್, ಹತ್ತೀನಿ ನನ್ನ ಜೊತೆನೆ. ಆರಾಮ, ಥ್ಯಾಂಕ್ ಯು. ಹೌದಾ, ವಿಡಿಯೋ ಮಾಡ್ತಾ ಇದ್ವಿ ನಾವು. ಬ್ರೋ ಹಾಯ್ ಹೇಳಿ ಒಂದು ಸರಿ. ಗೈಸ್, ನಮ್ಮ ಸಬ್ಸ್ಕ್ರೈಬರು ಸಮೀರ್ ಅಲ್ವಾ ನೀವು, ಡೈಲಿ ನೋಡ್ತೀನಿ ನಿಮ್ಮ ವಿಡಿಯೋಸು ಅಂದರು. ಖುಷಿ ಆಯಿತು.
ಗೈಸ್ ಒಂದು ಶಾಕಿಂಗ್ ಫ್ಯಾಕ್ಟ್ ಹೇಳ, 1 hour 3 ನಿಮಿಷ ಈ 2 ಆರ್ಡ್ರ್ ಕೊಡೋಕ್ಕಾಗಿರೋದು ನನಗೆ ಆಯಿತಾ. 2 ಆರ್ಡ್ರಿಗೆ 1 hour 3 ನಿಮಿಷ ಸ್ಪೆಂಡ್ ಮಾಡಿದ್ದೀನಿ. ನನಗೆ ಸಿಕ್ಕಿರೋ ದುಡ್ಡು 131 ರೂಪಾಯಿ 1 hourಗೆ ಗೈಸ್. ಗ್ರೇಟ್. ನಡ್ರಿ ಹೋಗೋಣ. ನೆಕ್ಸ್ಟ್ ಇನ್ನೂ ಆರ್ಡ್ರ್ ಬಿದ್ದಿಲ್ಲ. ಇನ್ನು ನೆಕ್ಸ್ಟು ನಾನು ಯಾವ್ದಾದ್ರು ಝೋನ್ ಹುಡ್ಕೊಂಡು ಹೋಗ್ಬೇಕು. ಯಾವ್ದಾದ್ರು ಹತ್ರ ಇರೋ ಝೋನ್ ಹತ್ರ ಹೋಗಿ ವೆಯ್ಟ್ ಮಾಡಿದ್ರೆ ಅಲ್ಲಿ ಆರ್ಡ್ರ್ ಬರುತ್ತೆ, ಅಲ್ಲಿ ನಾವು ಹೋಗಿ ಪಿಕ್ ಮಾಡ್ಬೋದು. ಬನ್ನಿ ಹೋಗೋಣ ಗೈಸ್. ಮತ್ತೆ ಅಲ್ಲಿಂದ ಹೊರಟ್ಬಿಟ್ಟು ಬಂದ್ವಿ. ಇಲ್ಲಿ ಇನ್ನೊಂದು ಆರ್ಡ್ರ್ ಬಿದ್ದಿದೆ, ಅಲ್ಲಿಂದ ಪಿಕ್ ಮಾಡಿ ಮತ್ತೆ ಇನ್ನೊಂದು ಆರ್ಡ್ರ್ ಬಿದ್ದಿದೆ. ಗೈಸ್ ಇದೊಂದು ಆರ್ಡ್ರು. ಬನ್ನಿ. ಲೊಕೇಶನ್ನು 1.7 ಕಿಲೋಮೀಟರ್ 8 ನಿಮಿಷ. ಲೆಟ್ಸ್ ಗೋ ಗಾಯ್ಸ್. ಸಖತ್ ಚಳಿ ಆಗ್ತಿದೆ ಗಾಯ್ಸ್. ಜಾಕೆಟ್ ಗಿಕೆಟ್ ಹಾಕೊಂಡ್ಬರ್ಬೇಕಿತ್ತು ಗಾಯ್ಸ್, ಚಳಿ ಆಗ್ತೈತೆ ಗಾಯ್ಸ್. ಗೈಸ್ ಯಾವುದೋ ಆರ್ಡ್ರ್ ಮಾಡಿದ್ದಾರೆ ಯಾರೋ ಒಬ್ಬರು, ಯಾರಿಗೋ ಸರ್ಪ್ರೈಸ್ ಮಾಡೋಕ್ಕೆ ಇರಬೇಕು ಗೊತ್ತಿಲ್ಲ. ಬಟ್ ಅವ್ರಿಗೆ ಫೋನ್ ಮಾಡಿದ್ರೆ ಯಾರು ಆರ್ಡ್ರ್ ಮಾಡಿರೋದು, ಏನಕ್ಕೆ ಆರ್ಡ್ರ್ ಮಾಡಿರೋದು, ಏನೇನು ಆರ್ಡ್ರ್ ಮಾಡಿದ್ದಾರೆ ಎಲ್ಲ ಕೇಳ್ತಾ ಇದ್ದಾರೆ. 2 ನಿಮಿಷ ಕನ್ಫರ್ಮ್ ಮಾಡ್ತೀನಿ ರೀ ಅವ್ರು ಆರ್ಡ್ರ್ ಮಾಡಿದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ಸರಿ ಆಯಿತು ಅಂತಿಲ್ಲ, ಕಾಯ್ತಾ ಇದ್ದೀವಿ. ಅವರು ಅಂದರೆ ಒಳಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋದು. ಗೈಸ್ 73 ರೂಪೀಸ್ ಕೊಡ್ತಾರೆ. ಇನ್ನೊಂದು ಆರ್ಡ್ರ್ ಬಿದ್ದಿದೆ. 73 ಕೊಡ್ತವ್ರೆ, ತುಂಬ ದೂರ ಬಿದ್ದಿರುತ್ತೆ ಅಂತ ನಮ್ಮ CC ಹೇಳ್ತವನೆ. ನೋಡೋಣ, ಕನ್ಫರ್ಮ್ ಮಾಡ್ತಾ ಇದ್ದೀನಿ ಆರ್ಡ್ರು. ಸ್ಮೋಕಿ ಡೋಕಿ, ಓ ಅಲ್ಲಿ ಮುಂದೆ 9626. ನೆಕ್ಸ್ಟ್ ಆರ್ಡ್ರು 1 hour ಆಗಿತ್ತಲ್ಲ. ನೆಕ್ಸ್ಟು ಸ್ವಿಗ್ಗಿಲಿ ಬಂದಿದ್ದು ಬರ್ಗರ್ ಕಿಂಗಲ್ಲಿ ಬಂದಿದೆ. ರೀಚ್ ಕೊಟ್ಟಿದ್ದೀನಿ. 2 ಬೀಳ್ತಿದೆ ಒಂದೇ ಸರಿ. ಸರ್ 9385 ಆರ್ಡರ್. 9385. ಥ್ಯಾಂಕ್ ಯು. ಬರ್ಗರ್ ಕಿಂಗಿಂದ ಆರ್ಡರ್ ಪಿಕ್ ಮಾಡಿಕೊಂಡೆ. 2.5 ಕಿಲೋಮೀಟರ್ ಇದೆ ಇಲ್ಲಿಂದ ಕೊಡಬೇಕಾಗಿರೋದು. ನಮ್ಮ ಏರಿಯಾ ಮತಿಕೆರೆಗೆ ಹೋಗ್ತಾ ಇದೆ. ಬನ್ನಿ ಹೋಗೋಣ. ನಾನು ಆಗಲೇ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಲೆಟ್ಸ್ ಗೋ. ಪೇಮೆಂಟ್ ಬಂದಾಗ, ಫಸ್ಟ್ ಪೇಮೆಂಟ್ ಅಲ್ಲ ಗೈಸ್, ನಾನು ಸ್ವಿಗ್ಗಿ ಮಾಡ್ಬೇಕಾದ್ರೆ ಪೇಮೆಂಟ್ ಬಂದಾಗ, ಅಂದರೆ ಫಸ್ಟ್ ಪೇಮೆಂಟ್ ಅಲ್ಲ, ಪೇಮೆಂಟ್ ಬಂದಾಗ ನನ್ನ ಹತ್ರ ಇನ್ನೂ ಫೋಟೋಸ್ ಇದೆ. ಅದು ಫೇಸ್ಬುಕ್ಕಲ್ಲಿ ನಮ್ಮ ಫ್ಯಾಮಿಲಿ ಇಲ್ಲಿ ಕರ್ಕೊಂಬಂದಿದ್ದೆ. ಸೇಮ್ ಬರ್ಗರ್ ಕಿಂಗು. ನಾನು, ನಮ್ಮ ಅಪ್ಪ, ಅಮ್ಮ, ಅಕ್ಕ, ನನ್ನ ತಮ್ಮ 5 ಜನ ಬಂದಿದ್ವಿ. ನಾನು ಕೊಡ್ಸಿದ್ದಿದ್ದು ಪಾರ್ಟಿ. ಅದು ಇನ್ನೂ ನೆನಪಿದೆ ನನಗೆ. ಆ ಫೋಟೋಸ್ ಸಿಕ್ಕರೆ ಅಲ್ಲಿ ಪೋಸ್ಟ್ ಇಟ್ ಹಿಯರ್. ಫಾಲಿಂಗ್ ಇನ್ ಲವ್ ಅಂತಾರೆ, ಪ್ರೀತಿಲ್ ಬಿದ್ದವರು ಸಿಗ್ತಾರ, ಪ್ರೀತಿಲ್ ಬಿದ್ದವರು ಸಿಗ್ತಾರೆ, ಎದ್ದು ನಿಂತವರು ಸಿಗ್ತಾರ, ಅವಳಿಗೆ ಚಲ್ಲಾಟ, ನಮಗಿಲ್ಲಿ ದೊಂಬ್ರಾಟ, ಸಿಂಗಲ್ಲು ಗುಲಾಬಿಗೆ 1000 ಬಟರ್ಫ್ಲೈ, ಡಿಮ್ತಾಕ್ ನಾಲ್ಕು ದಿಂತಾಕುತ್ತ. ಗಾಯ್ಸ್ ಸಾಕಾಗಿ ಹೋಯ್ತು ಗಾಯ್ಸ್ ನನಗೆ. ಇದು 4ನೇದು 5ನೇ ಆರ್ಡ್ರ್ ಗಾಯ್ಸ್. ಬನ್ನಿ ಗಾಯ್ಸ್, ಎಷ್ಟು ಅರ್ನ್ ಮಾಡಿದ್ದೀವಿ ಅಂತ ಮುಂದೆ ಹೇಳ್ತೀನಿ. ಗೈಸ್ ಹೋಗ್ತಾನೆ ಇದ್ದೀನಿ ಲೊಕೇಶನ್ಗೆ, ಹೋಗ್ತಾನೇ ಇದ್ದೀನಿ. ಇವತ್ತು ಜನನ ನೋಡೋ ರೀತಿ ಚೇಂಜ್ ಆಗಿದೆ. ಆ್ಯಂಡ್ ಇವತ್ತೊಂಥರ ವೈಬೇ ಚೇಂಜ್ ಇದೆ. ನಾನು ರೋಡ್ ನೋಡ್ತಿರೋ ವೈಬ್ ಚೇಂಜ್ ಇದೆ. ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಟುಡೇ. ಯಾರನ್ನ ನೋಡ್ತಾನೆ ಇಲ್ಲ ಚಿಟ್ಟೆಗಳು. ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್. ಗೈಸ್ ಬಂದಿದೆ, ಯಾವುದೋ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಯಾರೋ ಲವ್ ಬರ್ಡ್ಸ್ಗಳು ಬರ್ಗರ್ ಆರ್ಡರ್ ಮಾಡವ್ರೆ. ಲವ್ ಬರ್ಡ್ಸ್ಗೆ ಬರ್ಗರ್ ಕೊಡೋಕೆ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಡೈರೆಕ್ಟಾಗಿ ಲವ್ ಬರ್ಡ್ಸ್ ರೂಮ್. ಅವರ ಪ್ರೈವಸಿ ವೇರೆಗೆ ವಿಡಿಯೋ ಆಫ್ ಮಾಡಿದ್ದೆ. ಗೈಸ್ ಊಟ ಕೊಟ್ಟಾಯ್ತು ಅದು. ಈಗ ನೆಕ್ಸ್ಟ್ ಆರ್ಡ್ರು 5 ಮಿನಿಟ್ಸ್ ತೋರಿಸಿದೆ. 1.5 ಕಿಲೋಮೀಟರ್ಸ್. ಬನ್ನಿ ಹೋಗೋಣ. ಗೈಸ್ ಲೊಕೇಶನ್ ಎಲ್ಲಿ ಅಂತ ಕೇಳಿನೇ ಗಾಬರಿ ಬಿದ್ದುಬಿಟ್ಟೆ ನಾನು. ವರ್ಲ್ಡ್ ಟ್ರೇಡ್ ಸೆಂಟರ್ ಹತ್ರ ಹೋಗ್ಬೇಕಂತೆ. ಇಲ್ಲಿಂದ ಅಲ್ಲಿಗೆ 1.5 ಕಿಲೋಮೀಟ್ರು. 1.5 ಕಿಲೋಮೀಟ್ರ್ ಆದ್ರೂ ಅಲ್ಲಿರೋ ಟ್ರಾಫಿಕ್ಕು ಅರ್ಧ ಗಂಟೆ ಆದರೂ ಬೇಕೇ ಬೇಕು ಹೋಗೋಕ್ಕೆ. ಆಗಲ್ಲ ಗೈಸ್, ನನ್ನ ಕೈಲಾಗಲ್ಲ ಇದು. ಬನ್ನಿ ಇದೊಂದು ಕೊಟ್ಬಿಡೋಣ ಫಸ್ಟು. ಟ್ರಾಫಿಕಲ್ಲೇ ಮುಗ್ದೋಯ್ತಲ್ಲಪ್ಪ ದೇವರೇ. 3 ಅವರು ಗೈಸ್. 5 ಆರ್ಡ್ರ್ ಮಾಡೋಕ್ಕೆ 3 ಅವರ್ ತೊಗೊಂಡಿದ್ದೀನಿ 5 ಆರ್ಡ್ರಿಗೆ. ಇನ್ನೂ ಇಮ್ಯಾಜಿನ್ ಮಾಡಿ, ಇನ್ನು ವೈಟ್ ಫೀಲ್ಡ್ ಕಡೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಅವ್ರ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರಲ್ಲ, ಅವ್ರ ಕತೆ ಏನು ಯಪ್ಪ. ಅವ್ರು ಟ್ರಾಫಿಕಲ್ಲೇ ಓಡಾಡ್ಕೊಂಡು ನಡ್ಕೊಂಡೇ ಮಾಡ್ಬೇಕಂತ ಆರ್ಡ್ರು. ಈಗ ಇಲ್ಲಿಂದ ಇದು ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೋಗಿ ನಡ್ಕೊಂಡು ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ ಈ ಗಾಡೀಲಿ ಹೋಗೋ ಬದಲು. ಗೈಸ್ ಟ್ರಾಫಿಕ್ಕೇ ಇಲ್ಲ. ತೋರಿಸಿ ದೇವ್ರು ನನ್ನ ಮಾತು ಕೇಳ್ಬಿಟ್ಟ. ಟ್ರಾಫಿಕ್ಕೇ ಇಲ್ಲ. ಥ್ಯಾಂಕ್ ಯು ದೇವ್ರೇ. ಅಯ್ಯಯ್ಯೋ ಮುಂದೆ ಇದೆಯಾ ಗೈಸ್? ಮುಂದೆ ಇದೆ. ಯಾಕಪ್ಪ ದೇವ್ರೆ, ಈಗ ತಾನೇ ಥ್ಯಾಂಕ್ ಯು ಹೇಳಿದ್ನಲ್ಲ ದೇವ್ರೆ. ಶುರು ಆಯ್ತು.
ಗೈಸ್ ಆ ಗೇಟ್ ಹತ್ರ ಹೋದ್ವಿ, ಅಲ್ಲಿ ವಾಚ್ಮ್ಯಾನ್ ಆ ಕಡೆ ಹೋಗಂಗಿಲ್ಲ ಅಂತೇಳಿ ಓಡಿಸ್ಬಿಟ್ರು. ಅದಕ್ಕೆ ಸರಿ ಆಯ್ತು, ಅಲ್ಲೆಲ್ಲ ಬೇರೆ ಕಡೆಯಿಂದ ಎಂಟ್ರಿ ಇದೆಯಂತೆ, ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ ಹಿಂಗೆಲ್ಲನೂ ಆಗುತ್ತೆ. ಗೈಸ್ ಯಾವುದೋ ಗೇಟ್ ಒಳಗೆ ಬಂದಿದ್ದೀವಿ. ಇಲ್ಲಿಂದ ಮತ್ತೆ ಹತ್ತದೇನಾದ್ರು ಇರುತ್ತಾನೋ ಗೊತ್ತಿಲ್ಲ, ನೋಡೋಣ. ಎಲ್ಲೋ ಸಂಜು? ಒರಾನ್ ಮೇಲೆ ಎಕ್ಸಿಟ್ ಅಲ್ವಾ ಇದು? ಒರಾನ್ ಮೇಲೆ ಎಕ್ಸಿಟ್ ಅಲ್ವಾ ಇದು ಪಾರ್ಕಿಂಗು? ಎಲ್ಲೋ ಹೋಗ್ತಿರೋದು? ಇದೇನಾ? ಏನು ಕೇಳಬೇಕು? ಅಮೆಝಾನ್ ಆಫೀಸ್. ಹಾಂ, ಕೊಂಚ ಗೈಸ್. ಸೊ ಇಲ್ಲೂ ಬಂದೆ, ಇಲ್ಲೂ ಇಲ್ಲ. ಮುಂದೆ ಹೋಗಿ ಫಸ್ಟ್ ರೈಟ್ ಹೋಗಿ ಅಂದರು. ನನ್ನ ಟೆಂಪರ್ ಏರ್ತಾ ಇದೆ ಈಗ. ಮುಂದೆ ರೈಟ್ ಅಂತೆ. ಈ ರೈಟಾ? ಅಮೆಝಾನ್ ಆಫೀಸ್, ಸ್ವಿಗ್ಗಿ, ಸ್ಮೋಕಿ ಡೋಕಿ. ನನ್ನ ಲೈಫಿನ ಫಸ್ಟ್ ಸ್ವಿಗ್ಗಿ ಆರ್ಡ್ರ್ ನಾನು ಮಾಡಿದ್ದಿದೆ ಹೋಟ್ಲಿಂದ. ಬ್ರಾಹ್ಮಿನ್ಸ್ ಮಲ್ಲೇಶ್ವರಂ ತಟ್ಟೆ ಇಡ್ಲಿ. ನಾನು ಎಷ್ಟೆಲ್ಲ ಹಾಳಾಗ್ಬಿಟ್ಟಿದೆ. ಇಲ್ಲೇ ನಿಂತ್ಕೊಂಡು ಯಾರೋ ಅಣ್ಣಂಗೆ ಟ್ರೈನಿಂಗ್ ತೊಗೊಂಡಿದ್ದೆ. ಇಲ್ಲಿ ನಿಂತ್ಕೊಂಡು ಅಣ್ಣ ಹೆಂಗಣ್ಣ ಆ್ಯಪ್ ಯೂಸ್ ಮಾಡೋದು, ಏನು ಮಾಡ್ಬೇಕಣ್ಣ ಅಂತೆಲ್ಲ ಕೇಳಿ ಯಾವುದೋ ಏರಿಯಾಗೆ ಹೋಗ್ಬಿಟ್ಟು ಸ್ವಿಗ್ಗಿದು ID ತೊಗೊಂಡು ಟಿ ಶರ್ಟ್ ತೊಗೊಂಡು ಬ್ಯಾಗ್ ತೊಗೊಂಡು ಬಂದಿದ್ದು. ಬಟ್ ಯಾ, ನೈಸ್ ಎಕ್ಸ್ಪೀರಿಯನ್ಸ್. ಹೈ, ಐಮ್ ಗುಡ್. ಹೌ ಯು? ಥ್ಯಾಂಕ್ ಯು. ಸಿಕ್ಕರಲ್ಲ ಇವತ್ತು? ಸಿಗೋಣ. ಸ್ಯಾಮ್ಸಂಗ್. ಹಾಂ, ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ ಯು ಸರ್. ಹೌದಾ? ಹಾಯ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಂ ಅವ್ರದ್ದು ನೋಡ್ತಾರಾ? ಹಾಯ್ ಹೇಳಿ ಅವ್ರಿಗೆ. ಥ್ಯಾಂಕ್ ಯು. ಸಿ ಯು. ಬಾಯ್. ಗೈಸ್, ಖುಷಿ ಆಗುತ್ತೆ ಸ್ವಿಗ್ಗಿ ಶುರು ಮಾಡಿದ ಜಾಗದಲ್ಲಿ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡಿದಾಗ. ವಾವ್, ವಾಟ್ ಅ ಫೀಲಿಂಗ್. ಗೈಸ್ ಅಲ್ಲಿಂದ ಹೊರಟು ಬಂದ್ವಿ. ಈಗ ವೆಯ್ಟ್ ಮಾಡ್ತಾ ಇದೀವಿ ಆರ್ಡ್ರ್ ಬಿಡಲಿ ಅಂತ. ಅದೇ ಗ್ಯಾಪಲ್ಲಿ ಒಂದು ಟೀ ಕಾಫಿ ತೊಗೊಳ್ಳೋಣ ಆ್ಯಂಡ್ ವೆಯ್ಟ್ ಮಾಡೋಣ, ಆರ್ಡ್ರ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಸಬ್ಸ್ಕ್ರೈಬರ್ಸ್ ಹಾಯ್. ಈಗ ಅವ್ರ ಫೋನ್ ಓಪನ್ ಮಾಡ್ರೆ ನನ್ನ ವಿಡಿಯೋ ಬರುತ್ತಂತೆ. ತೋರಿಸಿ ಬ್ರೋ. ನೋಡಿ, ಯೂಟ್ಯೂಬ್ ಓಪನ್ ಮಾಡ್ರೆ ನನ್ನ ವಿಡಿಯೋ ಬರುತ್ತಂತೆ. ನಂದೇ ವಿಡಿಯೋ. ಥ್ಯಾಂಕ್ ಯು. ಸಿಗೋಣ ಗೈಸ್. ಪೆಟ್ರೋಲ್ ಖಾಲಿ. ಹಾಕೊಂಡು ಏನು ಕಮ್ಮಿ ಸುತ್ತಿದ್ದೀವಿ ಅವತ್ತು. ಒಂದು 50 ಕಿಲೋಮೀಟ್ರ್ ಸುತ್ತಿದ್ದೀವಿ ಸಂಜೆ. 50 ಕಿಲೋಮೀಟ್ರ್ ಸುತ್ತಿದ್ವಿ. ಸೊ ಫೈನಲಿ ಸ್ವಿಗ್ಗಿದ್ದು ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ, ಆರ್ಡ್ರ್ ಮಾಡೋದು ಅಂದ್ಬಿಟ್ಟು ನಿಲ್ಲಿಸಿ ನಾವು ವಾಪಸ್ ಬರ್ತಾಯಿದ್ವಿ ನಮ್ಮ ಸ್ಟುಡಿಯೋ ಕಡೆಗೆ. ನೋಡ್ರೆ ಗಾಡಿ ನಿಂತೋಯ್ತು ಒಂದು. ಸೊ ಆಲ್ಮೋಸ್ಟ್ ಹತ್ರನೇ ನಿಂತಿದೆ. ನಮ್ಮ ಕಾರ್ ಎತ್ಕೊಂಡು ಈಗ ಊಟಕ್ಕೆ ಹೋಗೋಣ. ಆ್ಯಂಡ್ ನಾವು ಇವತ್ತು ಅರ್ನ್ ಮಾಡಿರೋದೆಷ್ಟು ಸ್ವಿಗ್ಗಿಲಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ. ಗೈಸ್, ನಮಗೆ ಆರ್ಡ್ರ್ ಬಂದಿಲ್ಲ ಯಾವುದೂ. ಆ್ಯಂಡ್ ಸಕ್ಕ ಚಳಿ ಇತ್ತು. ಇಲ್ಲಿಗೆ ನಿಲ್ಸೋಣ ಇದನ್ನು ಅಂದ್ಕೊಂಡು ನಿಲ್ಸಿದ್ವಿ. ಸೊ ನೆಕ್ಸ್ಟ್ ಕಂಟಿನ್ಯೂಟಿ ಪಾರ್ಟ್ ಮಾಡೋಣ. ಯಾವ ಥರ ಅಂದರೆ ಡೆಲಿವರಿ ಇನ್ XUV ಮಾಡೋಣ. ಸಂಜಯ್, ಫುಡ್ ಡೆಲಿವರಿ ಇನ್ XUV ಮಾಡೋಣ. ಅದ್ರ ಎಫರ್ಟ್ಸ್ ಹೆಂಗಿರುತ್ತೆ. ಬಟ್ ಸಂದೀಪ್ ಒಂದು ಸಿಕ್ಬಿಟ್ರೆ ಜನ ಬೈಕೋತಾರೆ ಆ್ಯಂಡ್ ಬ್ರ್ಯಾಂಡ್ ಅವ್ರನ್ನ ಹಾಕೊಂಡು ಗುಮ್ತಾರೆ. ಬಟ್ ನೋಡೋಣ, ಈ ವಿಡಿಯೋಗೆ ಏನಾದ್ರು 20K ಲೈಕ್ ಬಂದರೆ ಮಾಡೋಣ ಅದನ್ನು. ಬಟ್ ಚೆನ್ನಾಗಿತ್ತು ಗೈಸ್, ತುಂಬ ಕಲಿತೆ ಇವತ್ತು. ಫಸ್ಟ್ ಊಟ ಮಾಡಿ ಈ ವಿಡಿಯೋ ಬಗ್ಗೆ ಹೇಳ್ತೀನಿ ಬನ್ನಿ. ಗೈಸ್, ಚಳಿ ಹೆಂಗಿದೆ ಅಂದರೆ ನನ್ನ ಕೈ ಅಲ್ಲಾಡ್ಸೋಕ್ಕಾಗ್ತಿಲ್ಲ, ಅಷ್ಟು ಚಳಿ. ಅಷ್ಟು ಒಂಥರ ಐಸ್ ಥರ ಏನು ಥರ ಚಂದಕ್ಕೆ ಮುದುರ್ಕೊಂಬಿಟ್ಟಿದ್ದೀನಿ. ನನ್ನ ಕೈಯೆಲ್ಲ ಆಡ್ಸೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಫೀಲ್ ಆಗ್ತಿದೆ ಆಫ್ಟರ್ ಸೋ ಮೆನಿ ಇಯರ್ಸ್. ಗೈಸ್, ನಾವು ಡಯಟ್ ಫುಡ್ಡಲ್ಲಿರೋದ್ರಿಂದ ಡಯಟ್ ಇಲ್ಲಿ ಫುಡ್ ಇಲ್ಲ, ಡಯಟ್ ಫುಡ್. ಅದಕ್ಕೆ ಇಲ್ಲಿ ಮುಂದೆ ಒಂದು ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಟ್ರೈ ಮಾಡ್ತಾಯಿದ್ದೀವಿ. ನೋಡೋಣ. ಗೈಸ್, ನಾವು ಊಟನ ಆರ್ಡ್ರ್ ಮಾಡಿಕೊಂಡು ಪಾರ್ಸಲ್ ಮಾಡಿಸ್ಕೊಂಡು ಬಂದ್ವಿ ಸ್ಟುಡಿಯೋಗೆ. ಸೊ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಟ್ ಎಕ್ಸ್ಪೀರಿಯನ್ಸ್ನ ನಾನು ಹೇಳಲೇಬೇಕು. ಸೊ ನಾನು ಸಡನ್ನಾಗಿ ವ್ಲಾಗ್ ಮಾಡ್ಬೇಕಾದ್ರೆ ಆಫ್ ಆಗಿಬಿಟ್ಟೆ. ಅಂದರೆ ಫುಲ್ ಎಲ್ಲೋ ಕಳೆದೋಗ್ಬಿಟ್ಟೆ. ಯಾಕೆ ಅಂದರೆ ಸೊ ಇಟ್ ವಾಸ್ ಲೈಕ್ ಮತ್ತೆ ನಾನು ಆ ಲೈಫ್ಗೆ ಬಂದಿದ್ದೀನಿ. ಆ್ಯಂಡ್ ಇಟ್ ವಾಸ್ ಲೈಕ್ ಐ ಆಮ್ ಲೀವಿಂಗ್ ದಟ್ ಲೈಫ್. ಆ್ಯಂಡ್ ನಂದು ಏನೇನು ನಡೀತು, ಈ ಸ್ಯಾಮ್ ಸಮೀರ್ ಇನ್ಸ್ಟಾ, ಈ XUV ಕಾರು, ಅಪ್ಪ ಅಮ್ಮ ಅವ್ರ ಲೈಫ್ ಸ್ಟೈಲು, ನನ್ನ ಲೈಫ್ ಸ್ಟೈಲು, ಇದೆಲ್ಲ ಕನಸಾ
ನಾನು ನಾಟ್ ಗೆಟಿಂಗ್ ಅರ್ಥ ಆಗ್ತಿದ್ದೆ ಕನ್ಸಾಗಿ ಏನಿದು ಅನ್ನೋ ಥರ ಫುಲ್ ನೆಕ್ಸ್ಟ್ ಲೆವೆಲ್ ಹಿಟ್ ಆಗೋಯ್ತು. ನೆಕ್ಸ್ಟ್ ಲೆವೆಲ್ ನಾನು ಯಾಕೆಂದು ಗೊತ್ತಿಲ್ಲ, ಬಟ್ ಆ ಥರ ಹಿಟ್ ಆಗೋಯ್ತು. ಆಮೇಲೆ ಇದೆಲ್ಲ ನಾನು ಸ್ಯಾಮ್ಸಂಗ್ ಇನ್ಸ್ಟಾಲ ಮಾಡದೇ ಇದ್ದಿದ್ರೆ ನನ್ನ ಲೈಫೆಲ್ಲ ಏನಾಗಿರೋದು, ಯೂಟ್ಯೂಬ್ ಮಾಡದೇ ಇದ್ದಿದ್ರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡದೇ ಇದ್ದಿದ್ರೆ, ನೀವೆಲ್ಲ ಸಪೋರ್ಟ್ ಮಾಡದೇ ಇದ್ದಿದ್ರೆ ನನ್ನ ಕತೆ ಏನಾಗಿರೋದು, ಜೀವನ ಹೆಂಗಿರೋದು ನಮ್ಮದು, ಈ ಥರ ಎಲ್ಲ ಏನೇನೋ ಯೋಚನೆ ಆಯಿತು. ಆ್ಯಂಡ್ ಆಲ್ಸೋ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಡೆಲಿವರಿ ಪಾರ್ಟ್ನರ್ಸ್. ನಾನು ವರ್ಕ್ ಮಾಡಿದ್ದೀನಿ, ನಮ್ಮ CCನೂ ವರ್ಕ್ ಮಾಡಿದ್ದೇನೆ. ಫಸ್ಟ್ ಮೇಜರ್ ಇಶ್ಯೂ ಬಂದು ಟ್ರಾಫಿಕ್ಕು. ಆ್ಯಂಡ್ ನಾನು ಅನ್ಕೋತೀನಿ ಈಗಲೂ ಅಷ್ಟೇ, ಆರ್ಡ್ರ್ ಮಾಡಿದಾಗ ರೀಸೆಂಟಾಗೆಲ್ಲನೂ ಇನ್ನೂ ಬಂದಿಲ್ಲ ಎಷ್ಟು ಲೇಟ್ ಮಾಡ್ತಾರೆ ಅಂತೆಲ್ಲ ನಾವು ಅನ್ಕೋತಿದ್ವಿ. ಬಟ್ ನೌ ಐ ರಿಯಲೈಸ್ ವೈ. ಆ್ಯಂಡ್ ಆ ಸ್ಟ್ರೆಸ್ ಇರುತ್ತಲ್ಲ, ಊಟನ ಹೋಗಿ ತಲುಪಿಸೋದು ಬೇರೆ ಮನೆಗೆ, ಅದು ಡಿಫ್ರೆಂಟ್ ಲೆವೆಲ್ ಸ್ಟ್ರೆಸ್ ಗೈಸ್. ಅಂದರೆ ಊಟ ತಣ್ಣಗಾಗ್ಬಿಡುತ್ತೆ, ಊಟ ಬಿದ್ದೋಗ್ಬಿಡುತ್ತೆ, ಇಲ್ಲ ಅವ್ರ ಪಾಪ ವೆಯ್ಟ್ ಮಾಡ್ತಿರ್ತಾರೆ, ನಿಮ್ಮ ಕಾಲ್ ಬಂದಾಗ ಬರೋ ಆ್ಯಂಗ್ಸೈಟೀಸು ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಐ ವುಡ್ ಜಸ್ಟ್ ವಾಂಟ್ ಟು ಸೇ ರೆಸ್ಪೆಕ್ಟ್ ದ ಡೆಲಿವರಿ ಪಾರ್ಟ್ನರ್ಸ್. ಯಾರೇ ಆಗಿದ್ದು, ಪೋರ್ಟರ್ ಮಾಡೋರು, ಸ್ವಿಗ್ಗಿ ಮಾಡೋರು, ಝೊಮ್ಯಾಟೊ ಮಾಡೋರು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒನ್ ಸ್ಪೆಸಿಫಿಕ್ ಬ್ರ್ಯಾಂಡ್ ಆರ್ ಎನಿಥಿಂಗ್. ಯಾರೇ ಇದ್ರೂ ಪ್ಲೀಸ್ ರೆಸ್ಪೆಕ್ಟ್ ಮಾಡಿ, ಒಂದು ಸ್ಮೈಲ್ ಜೊತೆ ಮಾತಾಡಿ. ದಟ್ ವಿಲ್ ಮೇಕ್ ದರ್ ಡೇ ಫಾರ್ ಶೋರ್. ಈ ವಿಡಿಯೋ ಕಂಪ್ಲೀಟ್ಲಿ ಅವರು ಡೆಡಿಕೇಟೆಡ್ ಡೆಲಿವರಿ ಪಾರ್ಟ್ನರ್ಸ್. ಸಲ್ಯೂಟ್ ಟು ದೆಮ್. ನಾವಿವತ್ತು ಅರ್ನ್ ಮಾಡಿರೋದು 200 ಚಿಲ್ಲರೆ, 200 ಎಷ್ಟು ವರ್ಷ, 203 ರೂಪಾಯಿ, 307 ರೂಪಾಯಿ ಅರ್ನ್ ಮಾಡಿದ್ದೀವಿ ನಾವು. ಆಲ್ಮೋಸ್ಟ್ 4 ಅವರ್ ವರ್ಕ್ ಮಾಡಿ. ಆ್ಯಂಡ್ ನಾವು ತಂದಿರೋ ಊಟನೇ 500 ರೂಪಾಯಿ ಆಯಿತು ಬಿಲ್ ಈಗ. ಸೊ ಅಲ್ಲಿಗೆ ಮುಗೀತು. ಅಷ್ಟು ಕಷ್ಟಪಟ್ಟು 300 ಚಿಲ್ಲರೆ ಅರ್ನ್ ಮಾಡಿರೋದು. ಸೊ ಅಷ್ಟು ಎಫರ್ಟ್ಸ್ ಹಾಕ್ತಾರೆ. ಆ್ಯಂಡ್ ಐ ಗೆಸ್ ಯು ಗೈಸ್ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಸ್ಟ್ಯಾಂಡ್ ಫಾರ್ ದೆಮ್. ಯಾರು ರೆಸ್ಪೆಕ್ಟ್ ಮಾಡ್ತಿಲ್ಲ ಅವರು ಬೈದ್ಬಿಟ್ಟು ರೆಸ್ಪೆಕ್ಟ್ ಮಾಡೋ ಥರ ನೀವು ಮಾಡಬೇಕು. ದಟ್ ಈಸ್ ದ ಮೇನ್ ಮೋಟಿವ್ ಆಫ್ ದಿಸ್ ವಿಡಿಯೋ. ಸೊ ನಾನು ಸ್ವಿಗ್ಗಿಲಿ ಈಗ ಒಂದಷ್ಟು ಐಟಮ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಡೆಲಿವರಿ ಮಾಡೋಕ್ಕೊಬ್ರು ಬಂದಿದ್ದಾರೆ. ಸೊ ನಾವು ಏನು ಅರ್ನ್ ಮಾಡಿದ್ವಿ ಅದನ್ನು ಆ ಡೆಲಿವರಿ ಪಾರ್ಟ್ನರ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಡೆಲಿವರಿ ಪಾರ್ಟ್ನರ್ ಬಂದರೆ ಹೇಳಿ ಕೆಳಗಿದ್ದಾರೆ, ಬನ್ನಿ ಹೋಗಿ ಕೊಡೋಣ. ಓ ಎತ್ಕೊಂಡು ಹೋಗೋದು ಅದಕ್ಕೆ ಏನು ಬ್ರೋ ಗೈಸ್. ಲಿಖಿತ್ ಬ್ರೋ ಅಂತ. ಹಾಯ್ ಬ್ರೋ. ಹೆಂಗಿದೆ ಸ್ವಿಗ್ಗಿ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ. ಹೌದಾ? ಕಷ್ಟ ಇದೆಯಾ? ಅಂದರೆ ನೈಟ್ ಡ್ಯೂಟಿ ಮಾಡೋದಾ ನೀವು? ಇಲ್ಲ, ಪಾರ್ಟ್ ಟೈಮ್. ಹೌದಾ? ಬೆಳಗ್ಗೆ ಹೊತ್ತು ಕಾಲೇಜು. ಸೂಪರ್ ಬ್ರೋ, ಅಪ್ರಿಷಿಯೇಟ್ ದಟ್ ಕಂಗ್ರ್ಯಾಚುಲೇಷನ್ಸ್. ಬಟ್ ಹೆಂಗಿದೆ ಲೈಫ್? ಚೆನ್ನಾಗಿದೆ. ನಾನು ಇವತ್ತು ಫುಲ್ ಸ್ವಿಗ್ಗಿ ಮಾಡಿದ್ದೀನಿ, ಅದೇ ವಿಡಿಯೋ. ಆ್ಯಂಡ್ ಇವತ್ತೇನು ಅರ್ನ್ ಮಾಡಿದ್ವಿ ನಾವು ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದು ನೀವೇ, ನಿಮಗೆ ಫೋನ್ಪೇ ಮಾಡಿದ್ದೀನಿ, ಚೆಕ್ ಮಾಡಿ. ಹೌದಾ? ಎಷ್ಟು ನೋಡಿ. ನೀವು ಮಾಡಿದ್ದು ನನಗೆ ಹಾಕಿದ್ರಾ? ಎಷ್ಟು ಬಂತು? 500. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬ್ರೋ. ಹಿಂಗೆ ಹಾರ್ಡ್ ವರ್ಕ್ ಮಾಡ್ತಾಯಿರಿ. ಸಿಗೋಣ. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್. ಲೆಟ್ಸ್ ಗೋ ಗೈಸ್. ಸೊ ಸ್ಟೂಡೆಂಟ್ ನಾವು ಅರ್ನ್ ಮಾಡಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ, ಬಟ್ ಐ ಆಮ್ ಹ್ಯಾಪಿ, ಖುಷಿ ಇದೆ ನನ್ನ. ಸೊ ದ ಪಾಯಿಂಟ್ ಇಸ್ ಗಾಡ್ ಹ್ಯಾಸ್ ಮೇಡ್ ಮಿ ದ್ಯಾಟ್. ಸೊ ಐ ಸ್ಟಿಲ್ ರಿಮೆಂಬರ್ ನಾನು ಸ್ವಿಗ್ಗಿ ಮಾಡಬೇಕಾದ್ರೆ ಒರೆಯನ್ ಮಾಲ್ ಮುಂದೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ಅಪಾರ್ಟ್ಮೆಂಟಲ್ಲಿರೋರೊಬ್ಬರು ನಾನು ಕ್ಯಾಶ್ನೆಲ್ಲ ಗಾಡಿ ಡಿಕ್ಕಿಲಿ ಇಟ್ಬಿಟ್ಟು ಹೋಗಿದೆ. ಅವಾಗ ಪರ್ಸ್ ಯೂಸ್ ಮಾಡ್ತೀನಿ. ನಾನು ಈಗಲೂ ಪರ್ಸ್ ಯೂಸ್ ಮಾಡಲ್ಲ, ವ್ಯಾಲೆಟ್ಸ್. ಒಂದು ನಿಮಿಷ ಲಾಕ್ ಹಾಕ್ಬಿಟ್ಟು ಮಾತಾಡ್ತೀನಿ. ಅವರು COD ಮಾಡಿದ್ರು, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದರು. ನಾನು ಅದನ್ನು ತೊಗೊಂಡು ಹೋದೆ, ಫುಡ್ನ ಮೇಲ್ಗಡೆವರೆಗೂ ತೊಗೊಂಡು ಹೋದೆ, ಲಿಫ್ಟಲ್ಲಿ ಹೋದೆ. ಎಷ್ಟೋ ತುಂಬ ಜಾಸ್ತಿ ಫ್ಲೋರ್ ಇತ್ತದು. ಆಮೇಲೆ ನನಗೆ ಇನ್ನೊಂದು ಆರ್ಡ್ರ್ ಬಿದ್ದಿತ್ತು. ಅವರು ಕೊಟ್ಟ ಮೇಲೆ ಚೇಂಜ್ ಕೇಳೋರು. 6 ರೂಪೀಸ್ ಚೇಂಜ್ ಕೊಡಬೇಕಿತ್ತು ನಾನು. ಅದು ಬೈಕಲ್ಲಿತ್ತು. ಅದನ್ನು ತರೋಕ್ಕೆ ಕೆಳಗೆ ಹೋಗಿ ಮತ್ತೆ ಮೇಲೆ ಬಂದು ಕೊಟ್ಟಿದ್ದೆ. ಅದು ಇನ್ನೂ ನೆನಪಿದೆ ನನಗೆ. ಸೊ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ಯಾವುದಾರ ವ್ಲಾಗ್ ಮಾಡ್ಬೋದು, ಕಮೆಂಟ್ ಹಾಕಿ. ಐ ಹೋಪ್ ದಿಸ್ ವ್ಲಾಗ್ changed your mindset about how you treat delivery partners. Thank you. Bye-bye. खत्म. बाय बाय, टाटा, गुड बाय, गया.